ಹಾಯ್ ಬಸ್ಸು, ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ರುದ್ರ ಗರುಡ ಪುರಾಣ ಅನ್ನುವಂತ ಒಂದು ಸಿನಿಮಾದ ಟ್ರೇಲರ್ ನಿನ್ನೆ ಲಾಂಚ್ ಆಯಿತು. ಸೊ ಆ ಒಂದು ಸಿನಿಮಾದ ಟ್ರೇಲರ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಫಸ್ಟ್ ರಿಯಾಕ್ಷನ್ ವಿಡಿಯೋ. ಸೊ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಕಾಪಿರೇಟ್ ಬರುತ್ತೋ ಇಲ್ಲೋ ಅದು ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ನನ್ನ ಚಾನಲ್ ಮೇಲೆ ಇಲ್ಲ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹಾಗೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದನ್ನ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ರೀತಿ ಸಿನಿಮಾದ ಮಾಹಿತಿಗಳು ನಿಮಗೆ ಬೇಗ ತಲುಪುತ್ತೆ. ಅದಕ್ಕೋಸ್ಕರ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪಾ ಅಂತಂದ್ರೆ ಕನ್ನಡ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿರುವಂತ ಸಿನಿಮಾಗಳು ಬರ್ತಾ ಇದೆ. ಸೊ ಅದರಲ್ಲಿ ಇವತ್ತು ಹಿಟ್ ಆಗಿ ಓಡ್ತಾ ಇರುವಂತ ವರ್ಷದ ಮೊದಲನೇ ಸಿನಿಮಾ ಅಂತಂದ್ರೆ ಅದು ಚೂಮ್ ಅಂತಾರೆ. ಅದು ಕೂಡ ಹಾರರ್ ಥ್ರಿಲ್ಲರ್ ಮೂವಿ, ತುಂಬಾ ಸಖತ್ತಾಗಿ ಓಡ್ತಾ ಇದೆ. ಸೊ ಇದೇ ರೀತಿ ಸಿನಿಮಾಗಳು ಬೆಳೀಲಿ, ಕನ್ನಡ ಸಿನಿಮಾಗಳು ಬೆಳೀಲಿ ಅಂತ ಕೇಳ್ತಾ, ಸೊ ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ರುದ್ರ ಗರುಡ ಪುರಾಣ ಅನ್ನುವಂಥ ಸಿನಿಮಾ ರಿಷಿ ಅವರು ಮೇನ್ ಲೀಡಲ್ಲಿ ಆಕ್ಟ್ ಮಾಡ್ತಾ ಇರುವಂಥ ಸಿನಿಮಾ. ಸೊ ಇದಕ್ಕೆ ಹೀರೋಯಿನ್ ಬಂದ್ಬಿಟ್ಟು ಪ್ರಿಯಾಂಕಾ ಕುಮಾರ್ ಅಂತ ಅನ್ನೋರು ಹೊಸಬ್ರು. ಮತ್ತೆ ಇದಕ್ಕೆ ಡೈರೆಕ್ಷನ್ ಮಾಡಿರುವಂಥದ್ದು KS ನಂದೀಶ್ ಅವರು. ಸೊ ಈ ರೀತಿ ಸಿನಿಮಾ ಯಾವ ರೀತಿ ಬರುತ್ತೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ, ಬಟ್ ಒಂದು ಟೀಸರ್ ಬಿಟ್ಟಾಗ ನಮಗೆ ಒಂದು ಗೊತ್ತಾಯ್ತು. ಸೊ ಸಿನಿಮಾ ಯಾವ ರೀತಿ ಇರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರ್ ಅಂತ. ಸೊ ಅವ್ರು ಆಗ್ಲೇ ಹೇಳಿದ್ರು 25 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿ ಕಳೆದು ಹೋದಂತ ಬಸ್ಸು 25 ವರ್ಷದ ನಂತರ ಬಂದ್ರೆ ಏನಾಗಿರುತ್ತೆ, ಹೇಗಿರುತ್ತೆ. ಸೊ ನಾವು ಒಂದು ಬೇಸ್ ಮೇಲೆ ಈ ಒಂದು ಸಿನಿಮಾ ಇರುತ್ತೆ ಅಂತ ಅನ್ಸುತ್ತೆ. ಸೊ ಟ್ರೇಲರ್ ಏನೆಲ್ಲ ತೋರಿಸಿದಾರೆ ಅಂತ ನಾವು ಇದನ್ನ ನೋಡೋಣ. ಸೊ ಬನ್ನಿ, ಹಾಗಿದ್ರೆ ಮೊದಲು ಅದನ್ನ ರಿಯಾಕ್ಷನ್ ಮಾಡ್ಕೊಂಡ್ ಬರೋಣ. ಆ ಸಿನಿಮಾ ಅದು ಟ್ರೇಲರ್ ಅಲ್ಲಿ ಏನೇನಿದೆ ಅಂತ ನಾವು ಮೊದಲು ರಿಯಾಕ್ಷನ್ ಮಾಡ್ಕೊಂಡ್ ಬರೋಣ. ಬನ್ನಿ ಹಾಗಿದ್ರೆ. ಸೊ ಮೊದಲಾಗಿ ಅದನ್ನ ಟ್ರೇಲರ್ನ ಓಪನ್ ಮಾಡ್ಕೊತೀನಿ. ಸೊ ಬನ್ನಿ ಹಾಗಿದ್ರೆ ಅದನ್ನ ಓಪನ್ ಮಾಡ್ಕೊಂಡ್ ಬರೋಣ. ಏನೇ ಇರುತ್ತೆ ಟ್ರೇಲರ್ ಅಲ್ಲಿ ಏನೆಲ್ಲ ತೋರಿಸಿದಾರೆ ಅನ್ನೋದನ್ನ ಮೊದಲಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರೀತಿಯ ಅಪ್ಪು ಅವ್ರಿಗೆ ಎಲ್ಲರೂ ಕೂಡ ಅದ್ಭುತನ ಕೊಡ್ತಾರೆ ಸಿನಿಮಾದಲ್ಲಿ. ಕೊಲೆಗಳ ಬಗ್ಗೆ ಅಂತ ಅನ್ಸುತ್ತೆ, ಸಸ್ಪೆನ್ಸ್ ಅಂತ ಅನಿಸ್ತದೆ. ಇಲ್ಲಿ ಬೇಜವಾಬ್ದಾರಿ ಪೊಲೀಸ್ ಅಂತ ಅನಿಸ್ತಾ ಇದೆ. ಇಲ್ಲಿ ರಿಷಿ ಅವರ ಪಾತ್ರ ಕಾಮಿಡಿ ಕೂಡ ಇದೆ ಅಂತ ಅನ್ಸುತ್ತೆ. ಸೊ ಇನ್ನೂ ಮಾಡಿದ್ದಾರೆ. ಸೊ ಅದಕ್ಕಾಗಿ ಅವರ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇಲ್ಲಿ ಲವ್ ಸ್ಟೋರಿ ಕೂಡ ಇದ್ದಂಗೆ ಕಾಣ್ತಿದೆ. ಚೆನ್ನಾಗಿರುತ್ತೆ. ರಿಷಿ ಅವ್ರಿಗೆ ಅದು ಕೂಡ ಚೆನ್ನಾಗಿರುತ್ತೆ. ಅಶ್ವಿನಿ ವಿಜಯಲಕ್ಷ್ಮಿ, ದೇವಿ ಶೆಟ್ಟಿ ಅವ್ರ ಮಗ ಮಿಸ್ಸಿಂಗ್ ಆಗಿದೆ ಅಂತ. ಸೊ MLA ಅವ್ರ ಮಗ. ರಾಜಕಾರಣಿಗೋಸ್ಕರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನಿಸ್ತದೆ. ಇಂಟ್ರೆಸ್ಟಿಂಗ್ ಇದೆ ಥ್ರಿಲ್ಲರ್. ಸೆವೆಂಟೀನ್ ಕಾವೇರಿ ಎಕ್ಸ್ಪ್ರೆಸ್ ಬಸ್ಸು. ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಇದೆ ಟ್ರೇಲರು. ನೀವು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಅನ್ಸುತ್ತೆ. ಮಾಟ ಮಂತ್ರದ ಬಗ್ಗೆ ಇರ್ಬೋದು. ಸೂಪರ್ ಅನಿಸುತ್ತೆ, ಇಂಟ್ರೆಸ್ಟಿಂಗ್ ಇದೆ ಎಲ್ಲರೂ. ನರಬಲಿ ಅಂತ ಹೇಳಿ ಏನಾದರೂ ಮರ್ಡರ್ ಮಾಡ್ತಿರ್ಬೋದು ಇಲ್ಲಿ. ರಿಷಿ ಅವರ ಆಕ್ಟಿವಿಟಿ ತುಂಬಾ ಚೆನ್ನಾಗಿರುತ್ತೆ. ಏನೋ ಟೈಮ್ ಟ್ರಾವೆಲಿಂಗ್ ಇರ್ಬೋದಾ ಅಂತ ಅನ್ಸುತ್ತೆ. ಟ್ವಿಸ್ಟ್ ಇದೆ ಇದು ಟ್ರೇಲರ್ಲಿ. ಎಷ್ಟು ಟ್ವಿಸ್ಟ್ ಇದೆ ಅಂದಮೇಲೆ ಸಿನಿಮಾದಲ್ಲಿ ಎಷ್ಟು ಟ್ವಿಸ್ಟ್ ಇರಬಾರ್ದು. ದ ಹಂಟ್ ಬಿಗಿನ್ಸ್. ರುದ್ರ ಗರುಡ ಪುರಾಣ 24ನೇ ಜನವರಿ, ಇದೇ ತಿಂಗಳು 24ನೇ ಜನವರಿಗೆ ಸಿನಿಮಾ ಬರ್ತಾ ಇದೆ. ಸೊ ಯಾವ ರೀತಿ ಇರುತ್ತೆ ಏನು ಅಂತ ನಾವು ನೋಡಬೇಕು. ಸೊ ನೋಡ್ಕೊಂಡು ಬಂದ್ವಿ ಟ್ರೇಲರ್ ಅಂತೂ ತುಂಬಾ ಚಿಂದಿ ಆಗಿದೆ. ತುಂಬಾ ಇಂಟ್ರೆಸ್ಟಿಂಗ್ ಇರುವಂತಹ ಕಥೆ ಇದರಲ್ಲಿ ನಮಗೆ ಕಾಣ್ತಾ ಇದೆ.
ಸೊ MLA ಅವ್ರ ಮಗ ಕಿಡ್ನಾಪ್ ಆಗಿರ್ತಾನೆ. 25 ವರ್ಷ ಹಿಂದೆ ಕಳೆದಂತ ಬಸ್ಸು ಮತ್ತೆ ಇವಾಗ ಪ್ರತ್ಯಕ್ಷ ಆಗಿರುತ್ತೆ. ಸೊ ಇದರ ಹಿಂದೆ ಏನೆಲ್ಲ ನಡೀತಾ ಇದೆ, ಮಾಟ ಮಂತ್ರ ಅಂತ ತೋರಿಸಿದ್ದಾರೆ. ಸೊ ಇದು ನರಬಲಿ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನರಬಲಿ ಹೆಸರಲ್ಲಿ ಕೊಲೆ ಆಗ್ತಾ ಇದೆಯಾ, ಸೊ 25 ವರ್ಷ ಹಿಂದೆ ಸತ್ತೋಗಿರುವಂತ ಹುಡುಗಿನ ಇವಾಗ ಲವ್ ಮಾಡ್ತಾ ಇದ್ದಾನೆ ಅಂತ ಹೀರೋ ಹೇಳ್ತಿದ್ದಾನೆ. ಸೊ ಹಂಗಾದ್ರೆ ಇದು ಟೈಮ್ ಟ್ರಾವೆಲಿಂಗ್ ಇರ್ಬೋದಾ, ಅಥವಾ ಇದು ಏನಾದ್ರು ಗಿಮಿಕ್ ಮಾಡಿರ್ಬೋದಾ ಯಾರಾದ್ರೂ? ಸೊ ಈ ರೀತಿ ಹಲವಾರು ಪ್ರಶ್ನೆಗಳು ಈ ಒಂದು ನಮಗೆ ಟ್ರೇಲರ್ ಅಲ್ಲಿ ನೋಡಕ್ ಸಿಗ್ತಾ ಇದೆ. ಸೊ ಏನ್ ಇರಬಹುದು ಅನ್ನೋದು ತುಂಬಾ ಒಂದು ಗೊಂದಲಗಳು ಈ ಒಂದು ಟ್ರೇಲರ್ ಅಲ್ಲಿ ಕಾಣ್ತಾ ಇದೆ. ಬಟ್ ಟ್ರೇಲರ್ ನೋಡೋದ್ರೆ ಪ್ರಾಮಿಸಿಂಗ್ ಇದೆ, ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ಈ ಒಂದು ಟ್ರೇಲರ್ ಇಂದ ನಮಗೆ ಗೊತ್ತಾಗುತ್ತೆ. ಸೊ ಹಾಗಿದೆ ಸಿನಿಮಾ ಯಾವ ರೀತಿ ಇರ್ಬೋದು ಅಂತ ನಾವು ನೋಡ್ಬೇಕಂತಂದ್ರೆ ಜನವರಿ 24ನೇ ತಾರೀಕುವರೆಗೆ ಕಾಯಲೇಬೇಕು. ಸೊ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಸಿನಿಮಾ 2 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಇದು ಹೆಚ್ಚಿನ ಭಾಷೆಗಳಲ್ಲಿ ರಿಲೀಸ್ ಆಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಸಿನಿಮಾ ರಿಲೀಸ್ ಆಗಿ ತುಂಬಾ ಸಕ್ಸಸ್ನ ಪಡ್ಲಿ ಅಂತ ಕೇಳ್ಕೊಳ್ಳೋಣ. ಸೊ ಹಾಗೆ ರಿಷಿ ಅವರು ಆಕ್ಟ್ ಮಾಡಿದ ಸಿನಿಮಾ ಅಂತಂದ್ರೆ ಆಪರೇಷನ್ ಅಲ್ವೇನಮ್ಮ ತುಂಬಾ ಚೆನ್ನಾಗಿದೆ. ಯಾರು ಅದನ್ನ ನೋಡಿ ಹೋಗಿ ನೋಡಿ ದಯವಿಟ್ಟು. ಸೊ ತುಂಬಾ ಥ್ರಿಲ್ಲಿಂಗ್ ಇರುವಂತ ಒಂದು ನಿಮಗೆ ಅದು ಎಕ್ಸ್ಪ್ರೆಸ್ ಕೊಡುತ್ತೆ. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಆಪರೇಷನ್ ಅಲ್ವೇನಮ್ಮದಲ್ಲಿ. ಸೊ ಅದರಲ್ಲಿ ರಿಷಿ ಅವ್ರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ ಮತ್ತೆ ಅವರು ಕವಲುದಾರಿ ಅಂತ ಸಿನಿಮಾ ಒಂದು ಆಕ್ಟ್ ಮಾಡಿದ್ರು ಇದ್ರ ಹಿಂದೆ. ಸೊ ಅದು ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ದು ತುಂಬಾ ಚೆನ್ನಾಗಿತ್ತು. ಅನಂತ್ ನಾಗ್ ಸರ್ ಮತ್ತೆ ರಿಷಿ ಅವರು ಮೇನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಂತ ಸಿನಿಮಾ. ಸೊ ಈ ಎರಡು ಕೂಡ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಮತ್ತೆ ಈ ರೀತಿ ಥ್ರಿಲ್ಲರ್ ಸಿನಿಮಾ ಅಂತಂದ್ರೆ ಅದು ಈ ಒಂದು ಸಿನಿಮಾದಲ್ಲಿ ಬರ್ತಾ ಇರೋದು ರುದ್ರ ಗರುಡ ಪುರಾಣದಲ್ಲಿ. ಸೊ ಯಾವ ರೀತಿ ಇರ್ಬೋದು ಸಿನಿಮಾ ಅಂತ ನಾವು ಕಾತರದಿಂದ ಕಾಯ್ತಾ ಇದೀವಿ. ಸೊ ಟ್ರೇಲರ್ ನೋಡ್ತಾ ಇದ್ರೆ ಪ್ರಾಮಿಸಿಂಗ್ ಆಗಿದೆ. ಟ್ರೇಲರ್ ತುಂಬಾ ಘಟನೆಗಳನ್ನ ಅಳವಡಿಸಿದ್ದಾರೆ. ಕೊಲೆ ಆಗ್ತಾ ಇದೆ, ಕೊಲೆ ಯಾಕೆ ಆಗ್ತಾ ಇದೆ, ಸೊ ಮತ್ತೆ MLA ಮಗ ಕಿಡ್ನಾಪ್ ಆಗಿದ್ದಾನೆ. ಸೊ ಆದ್ರೆ ಯಾರಿಗೂ ಗೊತ್ತಿಲ್ಲ ಸೊ ಯಾಕೆ ಕಿಡ್ನಾಪ್ ಆದ, ಏನು ಎಂತ, ಮತ್ತೆ 25 ವರ್ಷ ಹಿಂದೆ ಆಕ್ಸಿಡೆಂಟ್ ಆಗಿ ಕಳೆದು ಹೋದಂತ ಕಾವೇರಿ ಎಕ್ಸ್ಪ್ರೆಸ್ ಬಸ್ಸು, ಮತ್ತೆ ಇವಾಗ ಬಂದಿರುವ ಅದರ ಹಿಂದಿನ ಸತ್ಯವೇನು ಎಲ್ಲವನ್ನ ನಾವು ನೋಡ್ಬೇಕಂತಂದ್ರೆ ಈ ಒಂದು ಸಿನಿಮಾನ ಥಿಯೇಟರ್ ಅಲ್ಲಿ ಹೋಗಿ ನೋಡಬೇಕು. ಸೊ ಆದಷ್ಟು ಬೇಗ ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ಟ್ರೇಲರ್ ನನಗೆ ಪ್ರಾಮಿಸಿಂಗ್ ಆಗಿ ಅನಿಸ್ತು, ತುಂಬಾ ಇಷ್ಟ ಆಯ್ತು. ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ನೀವು ಇದನ್ನ ಕಮೆಂಟ್ ಮಾಡಿ ತಿಳಿಸಬಹುದು. ಸೊ ಈ ತುಂಬಾ ಚೆನ್ನಾಗಿದೆ ಸಿನಿಮಾನ ಬೆಳೆಸೋಣ, ಕನ್ನಡ ಸಿನಿಮಾನ ಬೆಳೆಸೋಣ, ಹಾಗೆ ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ ರೀತಿ ಸಿನಿಮಾದ ಮಾಹಿತಿಗಳು ಬೇಕಾಗಿದ್ದಲ್ಲಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ವಿಡಿಯೋಗಳನ್ನ ತಗೊಂಡು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.